ಮೇಡಮ್ 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 ಕಾಲೇಜ್ ಬಂತು. ಕಾಲೇಜ್ ಬಂದ್ಬಿಡ್ತಾ? ನಾನು ಓದ್ಕೊಂಡೇ ಇಲ್ಲ ಸುಬ್ಬು. ಪರವಾಗಿಲ್ಲ ಬಿಡಿ ಮೇಡಮ್, ಓದಿದ್ದೀನಿ ಅಂತ ಹೇಳಿದ್ರಲ್ಲ, 10 ನಿಮಿಷ ನಿದ್ದೆನೂ ಮಾಡಿದ್ದೀರಾ, ಒಳ್ಳೇದೇ ಆಯ್ತು. ಇವಾಗ ಆರಾಮಾಗಿ ಹೋಗಿ ಎಕ್ಸಾಮ್ ಬರೀ. ಸರಿ. ಏನಮ್ಮ ಇದು? ಈ ಎಕ್ಸಾಮ್ ಹಾಲಲ್ಲಿ ಮಲ್ಗಿದೆಯಲ್ಲ, ಟೈಮ್ 11:30 ಆಯ್ತು. ಎಕ್ಸಾಮ್ ಬರೆಯೋದಿಲ್ವಾ? 11:30 ಆಯ್ತಾ? ಅಯ್ಯೋ, ಬರಿಬೇಕು ಮ್ಯಾಮ್, ಬರಿತೀನಿ. ಸಾರಿ ಥ್ಯಾಂಕ್ ಯು ಮ್ಯಾಮ್. ಓಕೆ, ರಿಲ್ಯಾಕ್ಸ್. ಬೇಗ ಬರಿ, ಇನ್ನ 1 ಅವರ್ ಇದೆ. ಸರಿ ಮ್ಯಾಮ್, ಥ್ಯಾಂಕ್ ಯು. ಏನಮ್ಮ ಪರ್ಸ್ ಇಟ್ಕೊಂಡಿದ್ಯಾ? ಏನಿದೆ ಅದರಲ್ಲಿ? ಸರ್, ಅದು ನನ್ನ ಪೌಚು. ಅದರಲ್ಲಿ ಪೆನ್, ಪೆನ್ಸಿಲ್, ಸ್ಕೇಲ್ ಇಷ್ಟೇ ಇರೋದು. ಅಷ್ಟೇನಾ? ಬೇರೆ ಏನಿಲ್ವಾ? ಕೂಡ ನೋಡೋಣ. ಏನಮ್ಮ ಇದು? ಕಾಪಿ ಚೀಟಿ ಇಟ್ಕೊಂಡಿದ್ಯಾ? ಬಂದಾಗ್ಲಿಂದ ನಿದ್ರೆ ಮಾಡಿದೀಯಾ? ಈಗ ನೋಡಿದ್ರೆ ಕಾಪಿ ಚೀಟಿ ತಂದಿದೀಯಾ? ಕಾಪಿ ಹೊಡಿಬೇಕು ಅನ್ಕೊಂಡಿದ್ಯೇನಾ? ನಿಮ್ಮಂತವ್ರಿಗೆಲ್ಲ ಏನ್ ಕಮ್ಮ ಬೇಕು? ಎಕ್ಸಾಮು ಎಲ್ಲ. ಸರ್, ಈ ಚೀಟಿ ನಂದಲ್ಲ. ನನ್ನ ಪೌಚಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ಆದರೆ ಇದು ನಂದಲ್ಲ. ಏನ ನಿಂದಲ್ವಾ? ನಿನ್ನ ಎದುರುಗಡೆ ಪರ್ಸಿಂದ ತೆಗೆದಿದ್ದೀನಲ್ಲ, ಇಲ್ಲಿ ಎಲ್ಲರೂ ನೋಡಿದ್ದಾರೆ. ಇವಾಗ ನಿಂದಲ್ಲ ಅಂತ ಹೇಳ್ತಾ ಇದೀಯಲ್ಲ, ಸುಳ್ಳು ಬೇರೆ ಹೇಳ್ತಾ ಇದೀಯ ನನ್ನ ಎದುರುಗಡೆ. ಸರ್, ನಿಜ ಹೇಳ್ತಿದ್ದೀನಿ. ಇದು ನಂದಲ್ಲ. ನಾನು ಓದ್ಕೊಂಡ್ ಬಂದಿದ್ದೀನಿ. ಇದರ ಅವಶ್ಯಕತೆ ನನಗಿಲ್ಲ. ಮತ್ತೆ ಯಾಕೆ ತಂದೆ ಇದನ್ನ? ಏನಮ್ಮ ಇದೆಲ್ಲ? ಎಕ್ಸಾಮ್ ಅಂದ್ರೆ ಸೀರಿಯಸ್ನೆಸ್ ಇಲ್ವಾ ನಿಮ್ಗೆ? ಮೇಡಮ್, ಇಂಥವ್ರನ್ನೆಲ್ಲ ಹೀಗೆ ಬಿಡಬಾರ್ದು. ಇವ್ರನ್ನ ಸುಮ್ಮನೆ ಬಿಟ್ರೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಂತ ಆಗುತ್ತೆ. ಇವ್ರನ್ನ ಈಗಲೇ ಡಿಬರ್ ಮಾಡಿ. ದಯವಿಟ್ಟು ಹಾಗೆ ಮಾಡಬೇಡಿ. ನಾನು ಈ ಎಕ್ಸಾಮ್ ಬರ್ತಿಲ್ಲ ಅಂದ್ರೆ ನನ್ನ ಜೀವನ ಮುಗ್ದೋಗುತ್ತೆ ಸರ್. ಇದು ನನ್ನಲ್ಲ, ನನ್ನ ಪರ್ಸಲ್ಲ. ಅದು ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಸರ್. ಪ್ಲೀಸ್ ಇದು ನನ್ನಲ್ಲ, ನನ್ನ ನಂಬಿ ಸರ್, ಪ್ಲೀಸ್. ನಿನ್ನಂತ ನಾಟಕ ಮಾಡೋದನ್ನ ನಾನು ಸರ್ವಿಸ್ ಅಲ್ಲಿ ಎಷ್ಟು ಜನ ನೋಡಿಲ್ಲ. ತಗೊಳ್ಳಿ ಮೇಡಮ್, ಇಮಿಡಿಯೇಟ್ ಇವ್ರನ್ನ ಡಿಬಾರ್ ಮಾಡಿ. ಸರ್, ಇದಕ್ಕೆಲ್ಲ ಡಿಬಾರ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಮೇಡಮ್? ಇದ್ರಲ್ಲಿ ಏನಿದೆ ಅಂತ ನೀವೇ ನೋಡಿ. ತೊಗರಿ ಬೇಳೆ, ಅಕ್ಕಿ, ಮೈದಾ ಹಿಟ್ಟು, ರಾಗಿ ಹಿಟ್ಟು, ಇದನ್ನೆಲ್ಲ ಯಾವ ಎಕ್ಸಾಮ್ ಅಲ್ಲಿ ಕೊಡ್ತಾರೆ ಸರ್? ನಾನು ಚಿತ್ತರವಳಲ್ಲ ಸರ್. ಇದು ಮೋಸ್ಟ್ಲಿ ನಮ್ಮ ಮನೆ ರೇಷನ್ ಚೀಟಿ. ನನ್ನ ಪೌಚಲ್ಲಿ ಬೈ ಮಿಸ್ ಆಗಿ ಬಂದ್ಬಿಟ್ಟಿದೆ. ಈಗಲಾದ್ರೂ ನಾನು ಎಕ್ಸಾಮ್ ಬರೀಬೋದಲ್ಲ? ಮ್ಯಾಮ್ ನಂಗೆ ಲೇಟ್ ಆಗ್ತಿದೆ. ನೀನು ಎಕ್ಸಾಮ್ ಬರೆಯಮ್ಮ, ಆಲ್ರೆಡಿ ಟೈಮ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರ್, ಆತರ ಪಟ್ಟು ಯಾರ ಮೇಲೂ ಆಪಾದನೆ ಮಾಡಬಾರ್ದು. ಅಪ್ಪಿ ನಾವು ಈ ಚೀಟಿ ನೋಡ್ದೆ ಅವಳನ್ನ ಡಿಬಾರ್ ಮಾಡಿದ್ರೆ ಅವಳ ಭವಿಷ್ಯನೇ ಹಾಳಾಗೋಗ್ತಿತ್ತು.
ನಾವಿಲ್ಲಿ ಬಂದಿರೋದು ಮಕ್ಳಿಗೆ ಒಳ್ಳೆ ಭವಿಷ್ಯ ರೂಪಿಸೋದಕ್ಕಂತ, ಹಾಳು ಮಾಡೋದಕ್ಕಲ್ಲ ಸರ್. ಸಾರಿ ಮೇಡಮ್. ಸರ್ 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 ಎಲ್ಲರೂ ಬರೆಯೋ ದಿವಸ ಸ್ಟಾಪ್ ರೈಟೆ.